ಸಿಂಪಲ್ ಹೇಳಿದಾಗೆ ಹಲಾಲ ಝಟಕ ಇಂಥ ಶಬ್ದಗಳು ಬಿಟ್ಟು ಏನೂ ಇಲ್ಲ. ಅದಕ್ಕಾಗಿ ಈ ಭಾರತೀಯ ಜನತಾ ಪಾರ್ಟಿ ಹೆಸರು ಬದಲಾಗಿ ಭಾರತೀಯ ಝಟಕಾ ಪಾರ್ಟಿ ಅಂತ ಹೆಸರು ಇಟ್ಕೋಬೇಕು ಇವತ್ತು. ये टीवी न्यूज पर स्वागत है आप सभी दर्शकों का। मैं हूं आपके साथ सिमरन। ಈಗಾಗಲೇ ಬಜೆಟ್ ಬಗ್ಗೆ ನಮ್ಮ ಕೆಪಿಸಿಸಿ ವಕ್ತಾರರಾದ ಶ್ರೀ ಎಸ್.ಎಂ. ಪಾಟೀಲ್ ಗಣ್ಯ ಅವರು ಬಹಳ ವಿವರವಾಗಿ ಪ್ರಸ್ತಾಪಿಸಿದ್ದಾರೆ. ಈಗ ಈ ಭಾರತೀಯ ಜನತಾ ಪಕ್ಷದ ಏನು ನಾಯಕರುಗಳು ವಿರೋಧ ಪಕ್ಷದಲ್ಲಿ ಏನು ಕೂತಿದ್ದಾರೆ ಅವರಲ್ಲಿ ಒಂದು ವಿನಂತಿ ಏನು ಮಾಡ್ಬೇಕಂದ್ರೆ, ಈ ನಮ್ಮ ರಾಜ್ಯದ ಒಂದು ಸ್ವಲ್ಪ ದುರ್ದೈವ ಅನ್ನಿಸ್ಲಾಗ್ತದೆ. ಯಾಕೆ ದುರ್ದೈವ ಅಂದ್ರೆ ನಮ್ಮಲ್ಲಿ ವಿರೋಧ ಪಕ್ಷನೇ ಸರಿ ಇಲ್ಲ ಅಂತ ಹೇಳಿ ಅನ್ನಿಸ್ಲಾಗ್ತದೆ. ಯಾಕಂದ್ರೆ ಎಲ್ಲಿವರೆಗೆ ವಿರೋಧ ಪಕ್ಷ ಸರಿಯಾಗಿ ಇರ್ತದೆ ಅಲ್ಲಿ ಆ ರಾಜ್ಯದಲ್ಲಿ ಆಡಳಿತಗಳು ಸರಿಯಾಗಿ ನಡೀತಾವೆ. ಇವತ್ತೇನಾಗ್ಯದ ಅಂದ್ರೆ ನಮ್ಮ ರಾಜ್ಯದ ದುರ್ದೈವ ಏನಾಗ್ಯದ ಅಂದ್ರೆ ವಿರೋಧ ಪಕ್ಷ ಸಂಪೂರ್ಣವಾಗಿ ವಿಫಲ ಆಗ್ಯದ. ಅಲ್ಲಿ ಯಾರೂ ಸರಿಯಾದಂಥ ಒಂದು ಅಭ್ಯಾಸ ಇಲ್ಲ, ಅವರಿಗೆ ಬಜೆಟ್ ಅನ್ನೋ ಬಗ್ಗೆ ಏನು ಗೊತ್ತಿಲ್ಲ. ಬರೀ ಹಲಾಲ ಝಟಕ ಇಂಥ ಬರೀ ಶಬ್ದಗಳು ವಾಪಸ್ ಕೊಡೋದು, ಬರೀ ಒಂದು ಮುಸ್ಲಿಮ್ಗೆ ಓಲೈಕೆ ಆದಂಥ ಬಜೆಟ್ ಇದೆ ಅಂತ ಹೇಳೋದು, ಇಂಥವು ಏನು ಬೇರೆ ಬಜೆಟ್ ಅಂದ್ರೆ ಅದ್ರ ಬಗ್ಗೆ ಸವಿಸ್ತಾರವಾಗಿ ಯಾವ ಇಲಾಖೆಯಲ್ಲಿ ಒಂದು ಡಾಟಾ ವೈಸ್ ಒಂದು ರೇಷಿಯೋ ಡಾಟಾ ಏನು ಒಂದು ಸ್ವಲ್ಪ ಅಭ್ಯಾಸ ಮಾಡಿ ಅದು ಬಜೆಟ್ ಬಗ್ಗೆ ಯಾರೂ ನನಗನ್ನಿಸ್ಲಾಗ್ತದೆ ಈ ಒಂದು ರಾಜ್ಯದ ಇತಿಹಾಸದಲ್ಲಿ ಇಂಥ ವಿರೋಧ ಪಕ್ಷದ ನಾವು ಈ ಜನ ನೋಡಿದ್ದಿಲ್ಲ. ಇವತ್ತಿನ ದಿವಸ ಏನಾಗಿದೆ ಅಂದ್ರೆ ಒಬ್ಬನೇ ನೋಡ್ರಿ, ಒಬ್ಬರೇ ಅದ್ರಾಗ 65 ಜನರಲ್ಲಿ ಒಬ್ಬನೇ ಯಾವರೇ ಒಬ್ಬ ಒಳ್ಳೆ ರೀತಿಯಿಂದ ಒಬ್ಬ ಕ್ವಶನ್ ಕೇಳುವಂಥದ್ದಾಗಲಿ ಅಥವಾ ಏನಾದರೂ ಒಂದು ಅಭ್ಯಾಸ ಮಾಡಿ ಅದ್ರ ಬಗ್ಗೆ ಬಜೆಟ್ ಬಗ್ಗೆ ಸವಿಸ್ತಾರವಾಗಿ ಏನಾದರೂ ಅಭ್ಯಾಸ ಮಾಡಿದವ ಯಾವ ಒಬ್ಬ ವ್ಯಕ್ತಿ ಆದರೂ ಏನ್ರಲ್ಲಿ ಮಾತಾಡುವಂಥ ಸಂದರ್ಭ ನೋಡಲಿಕ್ಕೆ ಕಾಣ್ತಾ ಇಲ್ಲ. ಇಂಥ ಪರಿಸ್ಥಿತಿಯಲ್ಲಿ ಬರೀ ಅದು ಹಲಾಲ್ ಬಜೆಟ್ ಅಂತ ಈಗಾಗಲೇ ಸಿಂಪಲ್ ಹೇಳಿದಾಗೆ ಹಲಾಲ ಝಟಕ ಇಂಥ ಶಬ್ದಗಳು ಬಿಟ್ಟು ಏನೂ ಇಲ್ಲ. ಅದಕ್ಕಾಗಿ ಈ ಭಾರತೀಯ ಜನತಾ ಪಾರ್ಟಿ ಹೆಸರು ಬದಲಾಗಿ ಭಾರತೀಯ ಝಟಕಾ ಪಾರ್ಟಿ ಅಂತ ಹೆಸರು ಇಟ್ಕೋಬೇಕು ಇವತ್ತು. ಯಾಕಂದ್ರೆ ಅವರು ಹಲಾಲ ಝಟಕ ಬಿಟ್ಟರೆ ಬೇರೆ ಗುರುತೇ ಆಗತ್ತಿಲ್ಲ ಅವ್ರಿಗೆ ಏನಂದ್ರು. ಅದಕ್ಕೆ ಭಾರತೀಯ ಜನತಾ ಪಾರ್ಟಿ ಅನ್ನೋದು ಭಾರತೀಯ ಝಟಕಾ ಪಾರ್ಟಿ ಅಂತ ಹೆಸರು ಇಟ್ಕೊಂಡ್ರೆ ಭಾಳ ಒಳ್ಳೇದಂತೇಳಿ ನನಗೆ ಅನಿಸ್ಲಾಗ್ತದೆ. ಅದಕ್ಕಾಗಿ ಇವತ್ತು ಹಲಾಲ್ ಅಂದೇನು ಗೊತ್ತಿಲ್ಲ, ಹರಾಮ್ ಅಂದ್ರೇನು ಗೊತ್ತಿಲ್ಲ. ಅದರಲ್ಲಿ ಎರಡು ಇರ್ತಾವೆ. ಈಗಾಗಲೇ ಸಿಂಪಲ್ ಹೇಳಿದಾಗ ಹಲಾಲ್ ಅಂದ್ರೆ ಒಳ್ಳೇದು, ಹರಾಮ್ ಅಂದ್ರೆ ಕೆಟ್ಟದ್ದು. ಇವತ್ತು ಅವರೇ ಸ್ಪಷ್ಟೀಕರಣ ಹೇಳ್ತಾ ಇದ್ದಾರೆ. ಅವ್ರು ಏನು ಹೇಳ್ತಾರ ಅನ್ನೋದು ಅವ್ರಿಗೆ ಅರ್ಥ ಆಗ್ತಾ ಇಲ್ಲ. BJP ನಾಯಕರಿಗೆ ನಾವು ಯಾವ ಟೀಕೆ ಮಾಡೋದು ಆದ್ರೂ ಸಹಿತ ಅದಕ್ಕೆ ಭಾಳ ಅಭ್ಯಾಸ ಮಾಡಿ ಒಳ್ಳೆ ರೀತಿಯಿಂದ ಟೀಕೆ ಮಾಡ್ಬೇಕು ಅಂದ್ರೆ ಅದಕ್ಕೊಂದು ಅರ್ಥ ಬರ್ತದೆ. ಇವತ್ತು ಹಲಾಲ್ ಬಜೆಟ್ ಅಂದ್ಕೂಡ ಮತ್ತು ಹಂಗದು ಒಳ್ಳೆ ಬಜೆಟ್ ಆಗ್ತದ ಅರ್ಥದದು. ಹಲಾಲ ಹರಾಮ್ ಅದ್ರ ತದ್ವಿರುದ್ಧ ಹಲಾಲ್ ಅಂದ್ರೆ ಒಳ್ಳೇದು, ಹರಾಮ್ ಅಂದ್ರೆ ಕೆಟ್ಟದ್ದು. ಇದು ಎರಡು ಅದ್ರಾಗ ಅರ್ಥದಾವ. ಈಗ ನಾವು ಇದು ಶಬ್ದ ವಾಪರ್ಸವಲ್ಲ, ಹರಾಮಿ ಅಂತ ಹೇಳ್ತೇವಲ್ಲ ಕೆಲವೊಬ್ರಿಗೆ, ಅದ್ರ ಅರ್ಥ ಅದು ಹರಾಮಿ ಅಂದ್ರೆ ಇದು ಇಲ್ಲಿಗಲ್ಲ ಕೆಟ್ಟ ಶಬ್ದದು. ಹರಾಮ್ ಅಂದ್ರೆ ಅದು ಹಲಾಲ್ ಅಂದ್ರೆ ಒಳ್ಳೇದು. ಹಂಗಾದ್ರೆ ಹಲಾಲ್ ಬಜೆಟ್ ಐತೆ ಅಂದ್ಕೊಂಡು ಒಳ್ಳೆ ಬಜೆಟ್ ಅಂತೇಳಿ ಅವರೇ ಪ್ರಶಂಸೆ ಮಾಡ್ತಾ ಇದ್ದಾರೆ ಇವತ್ತು ದಿವಸ. ಅದಕ್ಕಾಗಿ ಅವರಿಗೆ ಆ ಶಬ್ದಗಳು ಅರ್ಥನೇ ಮೊದಲು ಗುರ್ತಾಗ್ತಾ ಇಲ್ಲ. ವಿರೋಧ ಪಕ್ಷ ನಾಯಕರು ಅಂಥದ್ದೇ ಗಂಟು ಬಿದ್ದಾನ. ಎಲ್ಲ ಶಾಸಕ ನಮ್ಮ ಬಿಜಾಪುರದ ಅಂತೂ ಅವನು ಏನು ಹುಚ್ಚರಿಕಾಯಿ ಕಲ್ಕೊಟ್ಟಂಗ ಏನು ಒಂದು ಅವನಿಗೇನು ಒಂದು ಡಾಟಾ ಗುರ್ತಿಲ್ಲ, ಒಂದು ಅಭ್ಯಾಸ ಗುರ್ತಿಲ್ಲ, ಬಜೆಟ್ ಗುರ್ತಿಲ್ಲ. ಬರೀ ಏನದಂದ್ರೆ ಮಾನಸಿಕ ಅವ್ನು ಏನಾಗ್ಯದ ಗೊತ್ತಿಲ್ಲ. ಒಟ್ಟೆ ಟೋಟಲಿ ಬರೀ ಮುಸಲ್ಮಾನರ ಬಗ್ಗೆ ಬರೀ ಬಜೆಟ್ ಬಂದರು ಅದೇ ಮಾತಾಡೋದು. ಯಾವುದೇ ಏನು ವಿಷಯ ಬಂದರೂ ಬರೀ ಮುಸ್ಲಿಮರ ವಿರೋಧಿ ಮಾತಾಡೋದು, ಮುಸ್ಲಿಮರ ಓಲೈಕೆ ಆದಂಥ ಇದು ಬಜೆಟ್ ಐತೆ ಅಂತ ಹೇಳೋದು. ಪ್ರತಿಯೊಂದು ಶಬ್ದದಲ್ಲಿ ಅನ್ನೋದು ಇವತ್ತು ಈಗ ಸಿಂಪಲ್ ಹೇಳಿದಾಗೆ ಟೋಟಲ್ ಬಜೆಟ್ನಲ್ಲಿ ಇಡೀ ಅಲ್ಪಸಂಖ್ಯಾತರಿಗೆ ಕೊಟ್ಟಿದ್ದೇ 1% ಬಜೆಟ್. ಇದು ಹಿಂದಿನ BJP ಸರ್ಕಾರದಲ್ಲಿ ಕೂಡ 1% ಕೊಟ್ಟಿದ್ದು ಅಲ್ಪಸಂಖ್ಯಾತರಿಗೆ. ಅದ್ರಾಗ ಈಗ ಜೈನರಿಗೆ ಕೊಡಬೇಕು, ಸಿಖ್ರಿಗೆ ಕೊಡ್ಬೇಕು, ಪ್ರತ್ಯೇಕವಾಗಿ ಅಲ್ಪಸಂಖ್ಯಾ ಇಲಾಖೆಯಿಂದ ಬೌದ್ಧರಿಗೆ ಕೊಡಬೇಕು, ಎಲ್ಲರಿಗೆ ಕೊಟ್ಟೇ ಕೊಡ್ತಾರ. ಮತ್ತು ಇವತ್ತು ಇವರು ಜೈನ್ ಇದು ಸಪ್ರೇಟ್ ನಿಗಮ ಮಾಡ್ರಿ ಅದು ಮಾಡ್ರಿ ಈಗಾಗಲೇ ಸರ್ಕಾರ ಅದಕ್ಕೆ ಇದು ಕೊಟ್ಟಿದ್ದ ಮಾಡ್ತಿರ್ತಾರೆ. ಆದರೂ ಇವರು BJP ಸರ್ಕಾರ ಇದ್ದಾಗ ಯಾಕೆ ಜೈನರ ಬಗ್ಗೆ, ಬೌದ್ಧರ ಬಗ್ಗೆ, ಕ್ರಿಶ್ಚಿಯನ್ ಬಗ್ಗೆ ಯಾಕೆ ಕಾಳಜಿ ತೊಗೊಂಡಿಲ್ಲ? ಇವತ್ತು ಬರೀ ಕಾಂಗ್ರೆಸ್ ಸರ್ಕಾರ ಬಂದಾಗ ಬರೀ ವಿರೋಧ ಮಾಡೋದಂದ್ರೆ ಅದಕ್ಕೆ ಒಂದು ಇದು ಬೇಕಲ್ಲ, ಏನಾದ್ರು ಒಂದು ಅದಕ್ಕೆ ಅರ್ಥ ಬೇಕಾಗ್ತದೆ, ಒಂದು ಏನಾರು ಅಭ್ಯಾಸ ಮಾಡಬೇಕು. ಎಷ್ಟು ಟೋಟಲ್ ಎಲ್ಲಿ ಈಗ ನ್ಯೂನತೆಗಳು ಈ ಬಜೆಟ್ನಲ್ಲಿ ನ್ಯೂನತೆಗಳು ಎಲ್ಲಿದಾವ, ಸಾರ್ವಜನಿಕರಿಗೆ ರೈತರಿಗೆ ಅನ್ಯಾಯ ಆಗ್ಯದೋ, ಏನು ಮಹಿಳೆಯರಿಗೆ ಅನ್ಯಾಯ ಆಗ್ಯದೋ, ಏನು ಶಿಕ್ಷಣದಲ್ಲಿ ರಂಗದಲ್ಲಿ ಅನ್ಯಾಯ ಆಗ್ಯದೋ, ಅಥವಾ ಇನ್ನಿತರ ಕ್ಷೇತ್ರಗಳಲ್ಲಿ ಏನಾದರೂ ಅನ್ಯಾಯ ಆಗ್ಯದ ಅದು ಎಲ್ಲ ಕಂಡು ಹಿಡಿದು ಬಿಟ್ಟು ಬರೀ ಹರಾಮ ಹಲಾಲ ಝಟಕ ಇವು ಶಬ್ದ ಬಿಟ್ಟರೆ ಬೇರೆ ಅವ್ರಿಗೆ ಏನು ಗುರ್ತೇ ಇಲ್ಲ ಬರೇ. ಅದಕ್ಕಾಗಿ ಇದು ನಮ್ಮ ರಾಜ್ಯದ ವಿರೋಧ ಪಕ್ಷ ಈ ರೀತಿ ಒಂದು
ಸಂಪೂರ್ಣ ವಿಫಲ ಆದಂತ ಒಂದು ವಿರೋಧ ಪಕ್ಷದಲ್ಲಿ ಏನು ಬಿಜೆಪಿದವರು ಮತ್ತು ಜೆಡಿಎಸ್ ಅವರು ಕೂತಿದಾರಲ್ಲ, ಅಲ್ಲಿ ಎಲ್ಲರೂ ಯಾರು ಅಭ್ಯಾಸ ಮಾಡಲಾರ್ದವರು, ಯಾರು ಒಂದು ಯೋಗ್ಯತೆ ಇರಲಾರ್ದವರು ಅಂತ ವಿರೋಧ ಪಕ್ಷದಲ್ಲಿ ಕೂತ ಈ ರಾಜ್ಯದ ದುರ್ದೈತಿ ಸಂದರ್ಭ ಹೇಳಕ್ಕೆ ಇಚ್ಛೆಪಡ್ತೇನೆ. लेटेस्ट न्यूज अपडेट्स के लिए YouTube एक्सप्रेस को सब्सक्राइब कीजिए, साथ में बेल आइकॉन को भी क्लिक कीजिए, साथ ही साथ लाइक, शेयर और कमेंट करना ना भूलिए।